ಬಹಿರಂಗ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನೀವು ಸ್ವಲ್ಪ ಈ ಸಿಎಂ ವಿಚಾರವನ್ನ ಸ್ವಲ್ಪ ಬಿಟ್ಟು ಬೇರೆ ಇನ್ನೇನಾರ ಕೇಳಕ್ ಶುರು ಮಾಡ್ರಿ. ಹೋಗ್ತಾರಪ್ಪ ಡೆಲ್ಲಿಗೆ, ಅವರು ಹೋಗ್ಬಾರ್ದ ಡೆಲ್ಲಿಗೆ? ಅವರಿಗೆ ಸಮಯ ಇದು ಏನೋ ಮೀಟಿಂಗ್ಗಳು ಇರ್ತವೆ. ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿದ್ದಾರೆ ಮತ್ತು ದೊಡ್ಡ ಇಲಾಖೆ, 2 ದೊಡ್ಡ ಇಲಾಖೆ, ನೀರಾವರಿದು, ಬೆಂಗಳೂರಿದು ಅನೇಕ ಸಭೆಗಳು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಹೋಗ್ತಾರೆ. ಅವ್ರಿಗೆ ಡೆಲ್ಲಿಗೆ ಹೋಗೋದೇ ದೊಡ್ಡ ವಿಚಾರನಾ? ಒಂದ್ ಕಡೆ ಯತೀಂದ್ರ ಸ್ಟೇಟ್ಮೆಂಟ್ ಕೊಡ್ತಾರೆ, ಇನ್ನೊಂದ್ ಕಡೆ ಅದ್ ಬಿಟ್ಬಿಟ್ಟು ಬೇರೆ ಏನಾರ ಕೇಳಿಯಪ್ಪ, ನಾನು ಉತ್ತರ ಕೊಡೋದಿಲ್ಲ ಅದಕ್ಕೆಲ್ಲ. ಥ್ಯಾಂಕ್ ಯು. ಈಗ ಎಂಎಲ್ಎಗಳು ಗೊಂದಲದಲ್ಲಿದ್ದೀವಿ ಅಂತ ಸ್ವಯಂ ಎಂಎಲ್ಎಗಳೇ ಹೇಳ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಪದೇ ಪದೇ ಹೈಕಮಾಂಡ್ ಹೇಳ್ತಾ ಇದ್ದಾರೆ. ಆದ್ರೂ ಹೈಕಮಾಂಡ್ ಇಶ್ಯೂ ಸಾರ್ಟ್ ಔಟ್ ಮಾಡಕ್ ಯಾಕೆ ಮುಂದಾಗ್ತಿಲ್ಲ ಅನ್ನೋ ಪ್ರಶ್ನೆಗಳು ಎದ್ದಿದ್ದಾವೆ. ನಾನ್ ಕಾಂಪಿಟೆಂಟ್ ಅಲ್ಲ ಹೈಕಮಾಂಡಿನ ಮಾತುಗಳು ಹೇಳಕ್ಕೆ, ಹೈಕಮಾಂಡೇ ಹೇಳ್ಬೇಕಲ್ವಾ? ನಿಮ್ಗೆ ಅದೇ ಹೇಳಿದ್ನಲ್ಲ, ಹಿಂಗ ತಿರ್ಗಿಸ್ ಮಾತಾಡ್ತೀರಾ, ಹಂಗೂ ತಿರ್ಗಿಸ್ ಮಾತಾಡ್ತೀರಾ. ಬಿಟ್ಬಿಡಿ ಆ ವಿಷಯ, ಬಿಟ್ಬಿಟ್ಟು ಬೇರೆ ಮುಖ್ಯಮಂತ್ರಿ ವಿಷಯ ನೀವು ಬಿಟ್ಬಿಟ್ಟು ಬೇರೆ ಇನ್ನೇನಾದ್ರೂ ಡೆವಲಪ್ಮೆಂಟ್ಸು, ಬಡ್ಜೆಟ್ ಆ ತರದ್ದೆಲ್ಲ ಕೇಳಿ. ನಮ್ದಾಗೋಯ್ತು, ಫಸ್ಟೇ ನಮ್ದು ಒಳಾಡಳಿತ ಇಲಾಖೆದೇ ಮುಗಿದೋಯ್ತು. ನಿನ್ನೆ ನೆಲಮಂಗಲದಲ್ಲಿ ಸರ್ ಚೈನ್ ಸ್ನ್ಯಾಚಿಂಗ್ ಆಗಿದೆ. ಸ್ಪ್ರೇ ಮಾಡೋದಕ್ಕೆ ಮಹಿಳೆ ಅಲ್ಲೇ ಈಗ ಅಲ್ಲೇ ಹೋಗ್ತಾ ಇದ್ದೀನಿ, ವಿಚಾರ ಮಾಡ್ತೀನಿ. ಈಗ ಅಲ್ಲೇ ವಿಚಾರ ಮಾಡ್ತೀನಿ, ಹೋಗ್ತಾ ಇದ್ದೀನಿ ಜಾಸ್ತಿ ನೆಲಮಂಗ್ಲಿಗೆ, ತ್ಯಾಮಗೊಂಡ್ಲಿಗೆ. ಅಲ್ಲಿ ಅವ್ರ ನಮ್ಮ ಚಂದನ್ ಕುಮಾರ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಅಧಿಕಾರಿಗಳು ಬರ್ತಾರೆ, ಅಲ್ಲೇ ವಿಚಾರ ಮಾಡ್ತೀನಿ.